ನಮಸ್ಕಾರ. ನಾನು ಹೇಮಂತ್ ಕುಮಾರ್. ನಮ್ಮ ಸಮಾಜ ನ್ಯೂಸ್ಗೆ ಸ್ವಾಗತ. ಏಪ್ರಿಲ್ 29ರಂದು ಎರಡನೇ ಹಂತದ ಪಶ್ಚಿಮ ಬಂಗಾಳದ ಚುನಾವಣೆ ಮುಗಿದಿದೆ. ಸುಮಾರು 89ರಿಂದ 90% ಮತದಾನ ನಡೆದಿರುವುದಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತಾ ಇದೆ. ಈಗಾಗಲೇ ಹಲವು ಚಾನೆಲ್ಗಳಲ್ಲಿ ಎಕ್ಸಿಟ್ ಪೋಲ್ಗಳು ರಿಲೀಸ್ ಆಗಿದೆ. ಈ ಎಕ್ಸಿಟ್ ಪೋಲ್ಗಳಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು ನಾವು ಪಶ್ಚಿಮ ಬಂಗಾಳದಲ್ಲಿ ಮತ್ತೆ TMC ಅಧಿಕಾರ ತಕ್ಕೆ ಹಿಡಿಯುತ್ತಾ ಇಲ್ಲ BJP ಮೊದಲ ಬಾರಿಗೆ ಇತಿಹಾಸ ರಚಿಸುತ್ತಾ ಅನ್ನೋದು. ಈಗಾಗಲೇ ಬಂದಿರುವ ಹಲವು ಎಕ್ಸಿಟ್ ಪೋಲ್ಗಳಲ್ಲಿ ನೋಡಿದ್ರೆ TMC ಹಾಗೂ BJPಗೆ ಇದು ತುಂಬ ಕಠಿಣವಾದ ಫೈಟ್ ಆಗಿ ಗೊತ್ತಾಗ್ತಾ ಇದೆ. ಏನಕ್ಕೆ ಕಠಿಣ ಅಂದರೆ, ಇದುವರೆಗೂ ಬಂದಿರೋ ಎಕ್ಸಿಟ್ ಪೋಲ್ಗಳಲ್ಲಿ ಹಲವು ಎಕ್ಸಿಟ್ ಪೋಲ್ಗಳು TMCಗೆ ಡಾಮಿನೇಟ್ ಆಗಿ ತೋರಿಸ್ತಾ ಇದೆ, ಇನ್ನು ಹಲವು BJPಗೆ ಸಾಧಕವಾಗಿ ತೋರಿಸ್ತಾ ಇದೆ. ಇದರಲ್ಲಿ ನಾವು ಪ್ರಮುಖವಾಗಿ ನೋಡಬೇಕಾಗಿರೋದು ಆಕ್ಸಿಸ್ ಮೈ ಇಂಡಿಯಾ. ಈ ಎಕ್ಸಿಟ್ ಪೋಲ್ ಪ್ರಕಾರ TMCಗೆ 160ರಿಂದ 180, BJPಗೆ 95ರಿಂದ 110 ಹಾಗೂ ಇತರರಿಗೆ 5ರಿಂದ 10. ಕಳೆದ ಬಾರಿ ಈ ಎಕ್ಸಿಟ್ ಪೋಲಲ್ಲಿ TMCಗೆ 165ರಿಂದ 180, BJPಗೆ 95ರಿಂದ 100. ಆದರೆ 2026ರ ಎಕ್ಸಿಟ್ ಪೋಲು ಅದೇ ಥರ ಇದೆ. ಯಾರು ಗೆಲ್ತಾರೆ ಅನ್ನೋದು ಮೇ 4ರಲ್ಲಿ ನೋಡಬೇಕಾಗುತ್ತೆ. ಎರಡನೇದಾಗಿ ನೋಡಬೇಕಾಗಿರೋದು ಟುಡೇಸ್ ಚಾಣಕ್ಯ. ಈ ಎಕ್ಸಿಟ್ ಪೋಲ್ ಪ್ರಕಾರ BJPಗೆ ಬಹಳ ದೊಡ್ಡ ಲೀಡ್ ಕೊಡ್ತಾ ಇದೆ. 170 ಸೀಟು ±10. ಇದು ತುಂಬ ದೊಡ್ಡ ವಿಜಯ BJPಗೆ ಬಂದರೆ. TMCಗೆ 110 ±15, ಅಂದರೆ 125ಕ್ಕೆ TMC ನಿಲ್ಲುತ್ತೆ ಅನ್ನೋದು ಇವರ ಪೋಲ್ ಪ್ರಕಾರ. ಅದರ್ಸ್ ಆ್ಯಸ್ ಯೂಶಲಿ 5ರಿಂದ 10. ಅದರ್ಸಲ್ಲಿ ಕಾಂಗ್ರೆಸ್, CPIM, CPI, ಅಸದುದ್ದೀನ್ ಓವೈಸಿಯ AIMIM ಹಾಗೂ ಹುಮಾಯೂನ್ ಕಬೀರ್ನ AJUP ಪಾರ್ಟಿಗಳು ಹಲವು ಇದೆ. ಎರಡನೇದಾಗಿ ಮ್ಯಾಟ್ರಿಸ್ ಎನ್ನುವ ಸಂಸ್ಥೆ ಮಾಡಿರುವ ಎಕ್ಸಿಟ್ ಪೋಲ್. BJPಗೆ 146ರಿಂದ 160, TMCಗೆ 125ರಿಂದ 140, ಅದರ್ಸ್ 6ರಿಂದ 10. ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಬೇಕಾದ್ರೆ 148 ಸ್ಥಾನ ಗಳಿಸಿಕೊಳ್ಳಬೇಕು. 294 ಕ್ಷೇತ್ರಗಳಲ್ಲಿ 148 ಗೆದ್ದರೆ ಮ್ಯಾಜಿಕ್ ನಂಬರ್. ಈ 3 ಸರ್ವೆಗಳಲ್ಲಿ 2ರಲ್ಲಿ BJPಗೆ ಸ್ಲೈಟ್ ಎಡ್ಜ್ ತೋರಿಸ್ತಾ ಇದೆ. ಒಂದು ಸರ್ವೆಯಲ್ಲಿ TMCಗೆ ಭಾರಿ ಬಹುಮತ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಹಳ ಕಠಿಣವಾದ ಫಲಿತಾಂಶ ಹೊರಬರಲಿದೆ. ಈಗಾಗಲೇ ಆ್ಯಾವ್ರೇಜ್ ಆಗಿ 90ರಷ್ಟು ಮತದಾನ ನಡೆದಿದೆ. ಹಲವು ಪೋಲ್ ವೈಲೆನ್ಸ್, ಹಲವು ಪ್ರೀಪೋಲ್ ವೈಲೆನ್ಸ್ ಆಗಿ ಇವತ್ತು ಚುನಾವಣೆ ದಿನ ಹಲವು ಕಡೆ ವೈಲೆನ್ಸ್ ನಡೆದಿದೆ. ಮುರ್ಷಿದಾಬಾದ್, ಮಾಲ್ದಾ ರೀಜನ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗಿದೆ. ಇದೆಲ್ಲ ಸಣ್ಣ ಪ್ರಮಾಣದಲ್ಲಾಗಿದ್ದರೂ ಹಲವು ಕ್ಷೇತ್ರಗಳಲ್ಲಿ EVM ಮಿಷಿನ್ಗಳ ಮೇಲೆ BJP ಕಾಣಿಸೋ ಹತ್ರ ಟೇಪ್ಗಳನ್ನು ಹಾಕ್ಸಿದ್ದು ವಿಡಿಯೋಗಳೆಲ್ಲ ನಾವು ನೋಡ್ತಾ ಇದ್ವಿ. ಇದನ್ನೆಲ್ಲ ದಾಟ್ಕೊಂಡು BJP ಗೆಲ್ಲುತ್ತಾ, TMC ಕೋಟೆ ಇನ್ನ ಯಾರೂ ಮುರಿಯೋಕ್ಕಾಗಲ್ಲ ಅಂತ ತೋರಿಸುತ್ತಾ ಮೇ 4ರಂದು ನೋಡೋಣ. ಧನ್ಯವಾದ.